ವಿಜಯದಶಮಿ ಪ್ರಯುಕ್ತ ನಂದಗುಡಿ ಬೀರೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ತೆಂಗಿನಕಾಯಿ ಪವಾಡ ಮತ್ತು ಬನ್ನಿ ಪೂಜೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ತಲತಲಾಂತರಗಳಿಂದ ನೆಲೆಸಿಕೊಂಡು ಬಂದಿರುವ ನಂದಗುಡಿ ಬೀರೇದೇವರು, ಬಂಡೆಹೊಸೂರು ಸಿದ್ದೇದೇವರು, ನಲ್ಲೂರು ಬೀರೇದೇವರು, ಒಡಿಗೆಹಳ್ಳಿ ಬೀರೇದೇವರು, ಮೇಲೂರು ಬತ್ತೆ ದೇವರುಗಳ ದೇವಾಲಯದಲ್ಲಿ ವಿಜಯದಶಮಿ ಅಂಗವಾಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ತೆಂಗಿನಕಾಯಿ ಪವಾಡ ಹಾಗೂ ಬನ್ನಿ ಪೂಜೆಯನ್ನು ಮಾಡಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಯಿತು. ಕಾಗಿನೆಲೆ ಕನಕ ಗುರುಪೀಠ ತಿಂತಿಣಿ ಶಾಖಾ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ನಂದಗುಡಿ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಗುರುಪ್ರಸಾದ್ರವರು ಹಾಗೂ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ಬಂಡೆಹೊಸೂರು ಸೋಮಣ್ಣನವರು, ಉಪಾಧ್ಯಕ್ಷರಾದ ಎನ್ ಮಂಜುನಾಥ್ ಅವರು, ಕಾರ್ಯದರ್ಶಿ ಎಂ ನಾಗೇಂದ್ರ, ಖಜಾಂಚಿಗಳಾದ ಬಂಡೆಹೊಸೂರು ರಮೇಶ್ ಅವರು, ಎಂ ಟಿ ಮುನ್ರಾಜ್ ಅವರು ಮತ್ತು ಲೆಕ್ಕ ಪರಿಶೋಧಕರಾದ ಕೆ ಎಂ ಮುನ್ನಾರಾಯಣಪ್ಪ, ಪ್ರಧಾನ ಅರ್ಚಕರಾದ ಚಾಗ್ಲಟಿಯ ಶಿವರಾಜ್, ದೇವರಾಜ್, ಹೇಮಂತ್ ಕುಮಾರ್, ಕುಂಬ್ಳಹಳ್ಳಿ ಅಣ್ಣಪ್ಪ, ನಂದಗುಡಿ ಮಂಜುನಾಥ್, ನಿವೃತ್ತ ಪ್ರಾಧ್ಯಾಪಕಿ ನಾಗಮ್ಮ, ಪರಮೇಶ್, ಬಂಡೆಹೊಸೂರು, ನಲ್ಲೂರು, ಒಡಿಗೆಹಳ್ಳಿ, ಮೇಲೂರು ಹಾಗೂ ನಂದಗುಡಿ ಬೀರೇದೇವರುಗಳ ಕಂಬಿ ಯಜಮಾನರುಗಳು, ಗೌಡರು, ವಕೀಲರವರು ಸೇರಿದಂತೆ ಸಿದ್ಧಲಿಂಗ ಆರಾಧ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕಾಗಿನೆಲೆ ಕನಕ ಗುರುಪೀಠ ತಿಂತಿಣಿ ಶಾಖಾ ಮಠದ ಪೀಠಾಧಿಪತಿಗಳಾದ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳು ಮಾತನಾಡಿ, ವಿಜಯನಗರ ಸಾಮ್ರಾಜ್ಯದ ಅಕ್ಕ ಬುಕ್ಕರಿಂದ ಪ್ರಾರಂಭವಾದ ವಿಜಯದಶಮಿಯನ್ನು ನಾಡಿನಾದ್ಯಂತ ಎಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಿಸಿದ್ದು, ಮೈಸೂರಿನಲ್ಲೂ ಕೂಡ ಆಚರಿಸಲಾಗುತ್ತದೆ. ಅದರಂತೆಯೇ ನಂದಗುಡಿಯಲ್ಲಿ ಬೀರೇಶ್ವರ ಸ್ವಾಮಿ ದೇವರು ಸೇರಿದಂತೆ 4 ದೇವರುಗಳ ದೇವಾಲಯದ ಆವರಣದಲ್ಲಿ ದೇವರುಗಳ ಪಲ್ಲಕ್ಕಿ ಉತ್ಸವ, ಹಾಗೆ ಬನ್ನಿ ಪೂಜೆ, ತೆಂಗಿನಕಾಯಿ ಪವಾಡ, ಕಾಲಾಟ ನೃತ್ಯವನ್ನು ಕೂಡ ಏರ್ಪಡಿಸಿದ್ದು, ಎಲ್ಲರಿಗೂ ಕೂಡ ಭಗವಂತನ ಕೃಪಾಶೀರ್ವಾದ ಸಿಗಲಿ ಎಂದಿದ್ದಾರೆ. ಭಾರತೀಯ ಸಂಪ್ರದಾಯದಲ್ಲಿ ದಸರಾ ಮಹೋತ್ಸವಕ್ಕೆ ವಿಶೇಷವಾದಂತಹ ಹಿನ್ನೆಲೆ ಇದೆ. ಬಹಳ ಮಹತ್ವಪೂರ್ಣವಾಗಿ ದೇಶಾದ್ಯಂತ ಆಚರಣೆ ಆಗ್ತಾ ಇರುವಂತಹ ದಸರಾ ಮಹೋತ್ಸವ ವಿಶೇಷವಾಗಿ ಬೀರದೇವರ ಭಕ್ತರು ರಾಜ್ಯಾದ್ಯಂತ ಹಲವಾರು ಭಾಗದಲ್ಲಿ ಆಚರಣೆ ಮಾಡ್ತಾರೆ. ಮೈಲಾರಲಿಂಗನ ವಿಜಯೋತ್ಸವನೂ ಸಹಿತನ ಈ ಒಂದು ದಸರಾದ ಹಿನ್ನೆಲೆ ಇದೆ. ಅದಲ್ಲದೆ ಹಕ್ಕಬುಕ್ಕರ ವಿಜಯನಗರ ಸ್ಥಾಪನೆಯ ಇತಿಹಾಸನೂ ಸಹಿತನ ದಸರಾ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ದಸರಾ ಹಬ್ಬ ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲಿ ಹಂಪಿ ವಿಜಯನಗರ ಅರಸರಿಂದ. ಈ ಹಿನ್ನೆಲೆಯಲ್ಲಿ ಮೈಲಾರಲಿಂಗನ ಸಂಪ್ರದಾಯ, ಬೀರದೇವರ ಸಂಪ್ರದಾಯಸ್ಥರು ವಿಶೇಷವಾಗಿ ದೇಶಾದ್ಯಂತ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಟ್ಟಾರೆ ಭಾರತೀಯರ ಹಬ್ಬವಾಗಿದೆ. ಇಲ್ಲಿ ಹೊಸಕೋಟೆ ತಾಲೂಕು ನಂದಗುಡಿಯಲ್ಲಿ ವಿಶೇಷವಾಗಿ ಪಲ್ಲಕ್ಕಿ ಮುಖಾಂತರನ ಬೀರದೇವರನ್ನ, ಸಿದ್ದೇದೇವರನ್ನ ಆಹ್ವಾನಿಸಿಕೊಂಡು ಇಲ್ಲಿ ಗಂಗಾ ಪೂಜೆಯನ್ನು ಮಾಡೋದ್ರ ಜೊತೆಗೆ ಎಲ್ಲ ರೀತಿಯ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬನ್ನಿಯನ್ನು ಮುಡಿತಕ್ಕಂಥದ್ದು ಬಹಳ ವಿಶೇಷ. ಈ ಒಂದು ಬೀರದೇವರ ಸೇವೆಯ ಸಂದರ್ಭದಲ್ಲಿ ತೆಂಗಿನಕಾಯಿಯ ಪವಾಡ ನಡೆಯುವಂಥದ್ದನ್ನು ನೋಡೋದಕ್ಕೆ ದೇವರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಬೀರದೇವರ ಪವಾಡಗಳಲ್ಲಿ ಕಾಯಿ ಹೊಡಿಕೊಳ್ಳೋದು, ತಲೆ ಮೇಲೆ ಅಲೆಗಳನ್ನ ಹಾಕೊಳ್ಳತಕ್ಕಂಥದ್ದು, ಗುಂಡನ್ನ ಬೆನ್ನಿಗೆ ಹಾಕೊಳ್ತಕ್ಕಂಥದ್ದು, ಇದು ಮನುಷ್ಯ ಚಾಟಿಯನ್ನ ಹೊಡ್ಕೊಳ್ತಕ್ಕಂಥದ್ದು. ದೇವರಿಗೆ ಈ ದೇಹ ಸಮರ್ಪಿತ, ದೇವರಿಗೆ ಈ ಜನ್ಮ ಸಮರ್ಪಿತ ಅನ್ನೋ ಒಂದು ತತ್ವವನ್ನು ಇಟ್ಕೊಂಡು ಹಾಲುಮತ ಧರ್ಮದವರು ಈ ಒಂದು ಸಂಪ್ರದಾಯವನ್ನು ರಾಜ್ಯಾದ್ಯಂತ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ನಂದಗುಡಿಯಲ್ಲಿ ಈ ದಿನ ಭಕ್ತಾದಿಗಳೆಲ್ಲ ಸೇರಿ, ದೇವಸ್ಥಾನದ ಎಲ್ಲ ಕಮಿಟಿಯವರು ಸೇರಿ ಉತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ದಸರಾ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ನಮ್ಮ ಮಠದ ವತಿಯಿಂದ, ಬೀರದೇವರ ಎಲ್ಲ ಭಕ್ತರ ವತಿಯಿಂದ ನಾನು ಕೋರ್ತೀನಿ. NVMN ಟ್ರಸ್ಟ್ನ ಖಜಾಂಚಿಯಾದ ಬಂಡೆಹೊಸೂರು ರಮೇಶ್ ಅವರು ಮಾತನಾಡಿ, ಶ್ರೀ ಶ್ರೀ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇಂದು ವಿಜಯದಶಮಿಯನ್ನು ಹಮ್ಮಿಕೊಂಡಿದ್ದು, ಇದು ನಮ್ಮ ಕುರುಬಕುಲದ ಹೆಮ್ಮೆಯಾಗಿದ್ದು, ನಂದಗುಡಿ ಬೀರೇಶ್ವರ, ಒಡಿಗೆಹಳ್ಳಿ ಬೀರೇಶ್ವರ, ಮೇಲೂರು ಬತ್ತೆದೇವರು, ಬಂಡೆಹೊಸೂರು ಸಿದ್ದೇದೇವರು 4 ದೇವರುಗಳ ಎಲ್ಲ ಕುಲಸ್ಥರು ಭಾಗವಹಿಸಿದ್ದು, ತೆಂಗಿನಕಾಯಿ ಪವಾಡ, ಕಾಲಾಟವನ್ನು ಕೂಡ ನಡೆಸಿ ಬನ್ನಿಯನ್ನು ಬಲಿ ನೀಡುವ ಮುಖಾಂತರವಾಗಿ ವಿಜಯದಶಮಿಯನ್ನು ಆಚರಿಸಿ ಆಗಮಿಸಿದ್ದ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿದ್ದೇವೆ ಎಂದರು. ಆದಿ ಕಾಲದಿಂದಲೂ ವಾಡಿಕೆಯಂತೆ ನಮ್ಮ ಹಿರಿಯರು, ಪೂರ್ವಜರು ನಡೆಸಿಕೊಂಡು ಬಂದಿರುವಂಥ ಈ ವಿಜಯದಶಮಿ ಕಾರ್ಯಕ್ರಮನ ನಂದಗುಡಿ ಗ್ರಾಮದಲ್ಲಿರುವ ನಮ್ಮ 4 ದೇವರುಗಳ ವೀರೇಶ್ವರ ಹಾಗೂ ಬತ್ತೇಶ್ವರ ಸ್ವಾಮಿ ದೇವಸ್ಥಾನದ ಮಂಡಳಿ ಕಡೆಯಿಂದ, ಸಮಿತಿ ಕಡೆಯಿಂದ ಪ್ರತಿ ವರ್ಷದಂತೆ
ವಿಜೃಂಭಣೆಯಿಂದ ಆಚರಿಸಿಕೊಂಡು ಇಲ್ಲಿ ವೀರಕುಮಾರನ ಮೇಲೆ ತಲೆಯ ಮೇಲೆ ತೆಂಗಿನಕಾಯಿ ಪವಾಡ ನಡೆಸಿ ನಂತರ ಪ್ರಸಾದ ವಿನಿಯೋಗ ಇರುತ್ತೆ. ವಿಜೃಂಭಣೆಯಿಂದ ಊರೆಲ್ಲ ಮೆರವಣಿಗೆ ಮಾಡಿ ನಂತರ ಬನ್ನಿಯನ್ನ ಇಲ್ಲಿ ಬಲಿ ಕೊಡುವ ಮೂಲಕ ಬನ್ನಿ ಹಂಚುವುದು, ಇದರಂತೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾರೆ. ವಿಜಯದಶಮಿಯಂದು ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಅವರ ಮುಖಾಂತರ ನೆರವೇರಿಸುತ್ತಾರೆ. ಅಗ್ನಿಕುಮಾರ ಮೈಲಾರ ಮಲ್ಲೇಶ ಮೈಲಾರ ಮಲ್ಲೇಶ ಬಾಯಿ ಬೀಗದವರೇ ಬಾಯಿ ಬೀಗದವರೇ ಎಳಕೆರೆ ನೀರು ಎತ್ತಿ ಕುಡಿದವನೇ ಕೂರ್ಕೆರೆ ನೀರು ತಿಳಿಸಿದವನೇ ಆಹಾರೋದ್ರನೇ ನಿನ್ನ ಪವಾಡ ಅಂದಿಗುಂಟು ಇಂದಿಗಿನ್ನಲ್ವ ಶಿವದ್ರೋಹಿಗಳಿಗೆ ನೀನೇ ಮಿಂಡು ನೀರು